ಇನ್ನು ಬೆಂಗಳೂರು ಜನರಿಗೆ ಮತ್ತೆ ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು. ಸದ್ಯಕ್ಕಿಲ್ಲ ಕಾವೇರಿ ನೀರು ದರ ಪರಿಷ್ಕರಣೆ. ಜಲ ಮಂಡಳಿಗೆ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ. ಜಲ ಮಂಡಳಿಯಿಂದ ನೀರಿನ ಬಿಲ್ ಪರಿಷ್ಕರಣೆ ಎನ್ನುವಂತಹ ಚರ್ಚೆಗಳಾಗಿತ್ತು. ಆದರೆ ಜಲ ಮಂಡಳಿಗೆ ಈಗ ರಾಜ್ಯ ಸರ್ಕಾರವೇ ಶಾಕ್ ಕೊಟ್ಟಿದೆ. ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿಲ್ಲ ಸರ್ಕಾರ. ಕಾವೇರಿ ನೀರು ದರ ಪರಿಷ್ಕರಣೆ ಸದ್ಯಕ್ಕೆ ಬೇಡ ಎಂದ ಸರ್ಕಾರ. ಕಾರಣ ಬಸ್ ದರ ಏರಿಸಿದ್ರು ಗೌರ್ಮೆಂಟ್ನವರು, ಆಟೋ ರಿಕ್ಷಾದ ದರ ಏರಿಸಿದ್ರು, ಅದಕ್ಕೆ ಪ್ಲಾನ್ ನಡೀತಾ ಇದೆ. ಮೆಟ್ರೋ ದರ ಇನ್ನೂ ಏರಿಸಬೇಕು ಅಂತೇಳಿ ಪ್ಲಾನ್ಗಳು, ಸಿದ್ಧತೆಗಳು, ಚರ್ಚೆಗಳು ನಡೀತಾ ಇದೆ. ಈ ಹೊತ್ತಲ್ಲಿ ಈ ದರ ಏನಾದರೂ ಅವರು ಜಾಸ್ತಿ ಮಾಡಿದ್ರೆ ವಿಧಾನಸೌಧದ ಮುಂದೆ ನಿಂತ್ಕೋತಾರೆ ಆಮೇಲೆ ಜನ. ಹಾಗಾಗಿ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಜಲಮಂಡಳಿಗೆ ಈಗ ಖಡಕ್ ಸೂಚನೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಕಾವೇರಿ ನೀರಿನ ದರ ಪರಿಷ್ಕರಣೆಯ ವಿಚಾರ ಸದ್ಯಕ್ಕೆ ಬೇಡ, ಸ್ವಲ್ಪ ತಡ್ಕೊಳ್ಳಿ. ಕಾವೇರಿ ನೀರು ದರ ಪರಿಷ್ಕರಣೆ ಮಾಡಿದರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಬಸ್ ದರ ಬಿಸಿ ತಣ್ಣಗಾಗುವವರೆಗೂ ಕೂಡ ಕಾವೇರಿ ನೀರು ದರ ಪರಿಷ್ಕರಣೆ ಬೇಡ. ಸರ್ಕಾರಕ್ಕೂ ಗೊತ್ತಿದೆ ಕಬ್ಬಣ ಕಾದಾಗಲೇ ಬಡಿಬೇಕು ಅಂತ. ಕಬ್ಬಣ ಕಾವು ಕಳ್ಕೊಂಡಾಗ ಬಡಿದ್ರೆ ಅದು ಬೆಂಡಾಗೋದಿಲ್ಲ. ಕಬ್ಬಣನ ಕಾಯಿಸ್ಬಿಟ್ಟು ಬಡಿಬೇಕು. ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಸೊ ಬಸ್ ದರ ಬಿಸಿ ತಣ್ಣಗಾಗುವವರೆಗೂ ಕೂಡ ಕಾವೇರಿ ನೀರು ದರ ಪರಿಷ್ಕರಣೆ ಬೇಡ ಅಂತ ಸರ್ಕಾರ ಹೇಳ್ಕೊಂಡಿರುವಂತಹದ್ದು. ಜಲಮಂಡಳಿ ಅಧಿಕಾರಿಗಳಿಗೆ ಸದ್ಯಕ್ಕೆ ನೀರು ದರ ಪರಿಷ್ಕರಣೆಯ ಮಾಡದಂತೆ ಸೂಚನೆಯನ್ನು ಕೊಡಲಾಗಿದೆ. ನೀರು ದರ ಪರಿಷ್ಕರಣೆಗೆ ಅವಕಾಶ ನೀಡುವಂತೆ ಪ್ರಸ್ತಾವನೆ ಇಟ್ಟಿರುವಂತಹ ಜಲಮಂಡಳಿ, ಆದರೆ ಇನ್ನೂ ಕೆಲ ತಿಂಗಳು ಕಾವೇರಿ ನೀರು ದರ ಪರಿಷ್ಕರಣೆ ಬೇಡ ಎಂದ ಸರ್ಕಾರ. ನೀರಿನ ದರ ಪರಿಷ್ಕರಣೆ ನಿರೀಕ್ಷೆಯಲ್ಲಿದ್ದ ಜಲಮಂಡಳಿ ಅಧಿಕಾರಿಗಳಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಒಟ್ಟಾರೆ ಈಗ ಕಾವೇರಿ ನೀರಿನ ದರ ಜಾಸ್ತಿ ಆಗೋದಿಲ್ಲ. ಯಾರಿಗೂ ಕೂಡ ಆತಂಕ, ಗೊಂದಲಗಳು ಬೇಡ.